ಕುರಿತು ಈ ಭಾಗದ ಜನಪ್ರಿಯ ಶಾಸಕರು ನನ್ನ ಆತ್ಮೀಯ ಗೆಳೆಯಾಗಿರ್ತಕ್ಕಂಥ ಕ್ರಿಯಾಶೀಲ ಯುವಕರು ಎಸ್ ಟಿ ಮಂಜಣ್ಣ ಅವರೇ, ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಹಿರಿಯಕರು, ಎಸ್ ಸಿ ಘಟಕದ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಂದಾನಿ ಸಾಹೇಬ್ರೆ, ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಮತ್ತೊಬ್ಬರು ಮಾಜಿ ಶಾಸಕರು, ಹಿರಿಯಕರು, ಅನುಭವಿಗಳು ಆಗಿರ್ತಕ್ಕಂಥ ಸುರೇಶ್ ಅಣ್ಣ ಅವರೇ, ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅಣ್ಣ ಅವರೇ, KR ಪೇಟೆ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಜಾನಕಿರಾಮ್ನವರೇ, ಮತ್ತೊಬ್ಬರು KR ಪೇಟೆಯ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕುರುಬು ಸಮುದಾಯದ ಹೆಣ್ಣುಮಗಳು ರೇಖಮ್ನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಜಾತ್ಯತೀತ ಜನತಾದಳ ಪಕ್ಷದ KR ಪೇಟೆ ತಾಲೂಕಿನ ಪಕ್ಷದ ಎಲ್ಲ ಬೇರುಗಳನ್ನ ತಾವೆಲ್ಲ ದಯಮಾಡಿ ಯಾರು ಕೂಡ ತಮ್ಮಗಳ ಹೆಸರು ಪ್ರಸ್ತಾವನೆ ಮಾಡಲಿಲ್ಲ ಅಂತಕ್ಕಂಥದ್ದು ತಮ್ಮ ಹೃದಯದಲ್ಲಿ ಯಾರು ಕೂಡ ದಯಮಾಡಿ ಅನ್ಯತಾ ಭಾವಿಸಬಾರ್ದು. ಏಕೆಂದರೆ ಈಗಾಗಲೇ ಎಸ್ ಟಿ ಮಂಜಣ್ಣವರು ಸುದೀರ್ಘವಾಗಿ ಮಾತನಾಡಬೇಕಾದ್ರೆ ಪ್ರಾಸ್ತಾವಿಕವಾಗಿ ನಿಮ್ಮೆಲ್ಲರ ಹೆಸರನ್ನು ಹೇಳುವ ಮೂಲಕ ನಿಮಗೆ ದಕ್ಕಬೇಕಾಗಿರ್ತಕ್ಕಂಥ ಒಂದು ಗೌರವವನ್ನು ಯಾವತ್ತಿಗೂ ಕೂಡ ಪಕ್ಷ ಅದನ್ನು ಕಾಪಾಡ್ಕೊಂಡು ಬಂದಿದ್ದೇವೆ, ಮುಂದೇನೂ ಕೂಡ ಅದನ್ನು ಕಾಪಾಡ್ಕೊಂಡು ಹೋಗ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, KR ಪೇಟೆಗೆ ಇಂದಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾಗೆ ದೊಡ್ಡ ಸಂಖ್ಯೆಯಲ್ಲಿ KR ಪೇಟೆ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಮಹಾಜನತೆ, ಹಿರಿಯಕರು, ಯುವಕರು, ತಾಯಂದರು ಎಲ್ಲರೂ ಕೂಡ ಭಾಳ ಪ್ರೀತಿಪೂರ್ವಕವಾಗಿ ನಮ್ಮನ್ನು ಬರಮಾಡ್ಕೊಂಡಿದ್ದೀರಿ. ಬೆಲ್ಲದ ಹಾರವನ್ನು ಇವತ್ತು ನಮಗೆ ಸಲ್ಲಿಸಿದ್ದೀರಿ, ಕೊಬ್ಬರಿ ಹಾರವನ್ನು ಕೊಟ್ಟಿದ್ದೀರಿ, ಮೋಸಂಬಿ ಹಾರವನ್ನು ನೋಡಿದ್ದೇವೆ. ಬಹುಶಃ ಈ ಹಾರದ ದೊಡ್ಡ ಮಟ್ಟದ ಈ ಹಾರಗಳು ವಿಶೇಷವಾದಂಥ ನಿಮ್ಮ ಅಭಿಮಾನವನ್ನು ತೋರಿಸ್ತಕ್ಕಂಥದಕ್ಕೆ ನಿಮ್ಮದಾದಂಥ ರೀತಿಯಲ್ಲಿ ನಾನಾ ಥರದ ಹಾರಗಳನ್ನ ಏನಾದರೂ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಅದನ್ನು ಭಾಳ ಪ್ರೀತಿಯಿಂದ ನೀವು ಸ್ವಾಗತವನ್ನು ಕೋರಿರ್ತಕ್ಕಂಥ ನಾಯಕ ಯಾರಾದರೂ ಈ ರಾಜ್ಯದಲ್ಲಿದ್ದರೆ ಅದು ಸನ್ಮಾನ್ಯ ಕುಮಾರಣ್ಣವರು, ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ. ಬಹುಶಃ ಪಂಚರತ್ನ ಕಾರ್ಯಕ್ರಮದ ಸಂದರ್ಭದಲ್ಲಿ ಇಂಥ ಹಾರ ಕುಮಾರಣ್ಣನಿಗೆ ಸಲ್ಲಿಸಿಲ್ಲ ಅಂತಕ್ಕಂಥದ್ದಿಲ್ಲ. ಗಿನ್ನಿಸ್ ದಾಖಲೆಯನ್ನು ಮುರಿದಿದ್ದೀರಿ ರಾಜ್ಯದ ಜನತೆ. ಆ ರೀತಿ ಅಷ್ಟು ನಮಗೆ ಪ್ರೀತಿಯನ್ನು ಕೊಟ್ಟಿದ್ದೀರಿ. ಬಹುಶಃ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ KR ಪೇಟೆ ಅತ್ಯಂತ ಅಚ್ಚುಮೆಚ್ಚಿನ ಕ್ಷೇತ್ರ. ಭಾಳ ನಿಮ್ಮನ್ನು ದೇವೇಗೌಡರು ಸಾಹೇಬರು ಹೃದಯದಲ್ಲಿ ತುಂಬ ಪ್ರೀತಿ ಮಾಡ್ತಾರೆ. ಅದೇ ರೀತಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಹೃದಯದಲ್ಲಿ ನೀವೊಂದು ಸ್ಥಾನ ಕೊಟ್ಟಿದ್ದೀರಿ, ಪ್ರೀತಿ ಕೊಟ್ಟಿದ್ದೀರಿ, ಪಕ್ಷವನ್ನು ಬೆಳೆಸಿದ್ದೀರಿ. ಸನ್ಮಾನ್ಯ ನಾಯಕರಾದಂಥ ಕುಮಾರಣ್ಣವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಲಿಕ್ಕೆ ನೀವೆಲ್ಲರೂ ಕೂಡ ಸಹಕಾರವನ್ನು ಸದಾಕಾಲ ನೀಡಿದ್ದೀರಿ. ಕಳೆದ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು KR ಪೇಟೆ ಕ್ಷೇತ್ರದಲ್ಲಿ ಯಾರು ಆ ಸಾರ್ವತ್ರಿಕ ಚುನಾವಣೆಯ ಅಭ್ಯರ್ಥಿಗಳಾಗಿ ಪಕ್ಷದ ಚಿನ್ನದ ಅಡಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಕೆಲವೊಂದಷ್ಟು ಗೊಂದಲಗಳಿತ್ತಣ. ಬಹುಶಃ ಈ ಭಾಗದ ಮುಖಂಡರುಗಳು ಭಾಳ ಅವೆಲ್ಲವನ್ನು ಕೂಡ ಹತ್ತಿರದಿಂದ ನೋಡಿದ್ದೀರಿ. ಈ ಹಿಂದೆ ಉಪಚುನಾವಣೆಯೂ ನಡೀತು ಸಾರ್ವತ್ರಿಕ ಚುನಾವಣೆಗಿಂತ ಪೂರ್ವದಲ್ಲಿ. ಆ ಸಂದರ್ಭದಲ್ಲಿ ಎಸ್ ಟಿ ಮಂಜಣ್ಣವರಿಗೆ ಉಪಚುನಾವಣೆಯಲ್ಲೇ ಅವಕಾಶವನ್ನು ಪಕ್ಷ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥದ್ದು ಬಹುತೇಕ ಮುಖಂಡರುಗಳ ಭಾವನೆ ಆಗಿತ್ತು. ಅದರಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಕೂಡ ಎಲ್ಲ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳ ಭಾವನೆಗೆ ಸಹಿನೂ ಹಾಕಿದರು. ಆದರೆ ಅಂತಿಮವಾಗಿ ಅವತ್ತು
ಬೇರೆ ಬೇರೆ ರೀತಿ ಮತ್ತೊಂದು ತಂಡವೂ ಕೂಡ ಇತ್ತು ಆ ಸಂದರ್ಭದಲ್ಲಿ. ಹಾಗಾಗಿ ಅವರಿಗೆ ಆ ಬಾರಿ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಪಕ್ಷದ ಮುಖಂಡರುಗಳ ಕಾರ್ಯಕರ್ತರುಗಳು ಕೊನೆಗೆ ತೀರ್ಮಾನ ತಗೊಂಡ್ರಿ. ಅದೇನೋ ಉಪಚುನಾವಣೆ ಸೋಲ್ತಕ್ಕಂಥ ಉಪಚುನಾವಣೆ ಅಲ್ಲ, 4,000ದಿಂದ ಸೋತಿದ್ದಲ್ವೇ, 4,000 ಅಂತರವೇ ಅಲ್ಲ. ಹಾಗಾಗಿ ತದನಂತರ ನಡೆದಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಎಸ್ ಟಿ ಮಂಜೂರವರಿಗೆ ನಿಮ್ಮೆಲ್ಲರ ಸಹಕಾರದಿಂದ ಜನತಾದಳ ಪಕ್ಷದ ಚಿಹ್ನೆಯಡಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡ್ತಕ್ಕಂಥದ್ದಕ್ಕೆ ಪಕ್ಷ ಅವಕಾಶವನ್ನು ಕೊಡ್ತು. ಅದಕ್ಕೆ ಪೂರಕವಾಗಿ KR ಪೇಟೆ ತಾಲೂಕಿನ ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು, ರೈತರು, ಹಿರೀಕರು, ಯುವಕರು, ತಾಯಂದಿರು ಎಲ್ಲ ವರ್ಗವೂ ಕೂಡ ಸನ್ಮಾನ್ಯ ಎಸ್ ಟಿ ಮಂಜಣ್ಣ ಅವರಿಗೆ ಹೃದಯದಿಂದ ಆಶೀರ್ವಾದವನ್ನು ಸಲ್ಲಿಸಿದ್ದೀರಿ. ಇವತ್ತು ನಮ್ಮ ಜಿಲ್ಲೆನಲ್ಲಿ ಏಕೈಕ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಂಜಣ್ಣ ಅವರು. ಕ್ರಿಯಾಶೀಲರಿದ್ದಾರೆ. ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ. ಆದರೆ ವಿಪರ್ಯಾಸ ಮಂಜಣ್ಣವರೇ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಇವತ್ತೇನು ಈ ಕಾಂಗ್ರೆಸ್ನ ಸರ್ಕಾರ ಕಳೆದ 2 ವರ್ಷಗಳಿಂದ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಬಹುಶಃ ಇದು ಮಂಜಣ್ಣನ ಪರಿಸ್ಥಿತಿ ಅಷ್ಟೇ ಅಲ್ಲ. ಈಗ ತಾನೇ ನನಗೆ ಮೊಬೈಲ್ಗೆ ನಮ್ಮ ಹುಡುಗ ಒಂದು ಬ್ರೇಕಿಂಗ್ ನ್ಯೂಸ್ನ ತೋರಿಸ್ದ. ಬಹುಶಃ ಇಡೀ ರಾಜ್ಯದಲ್ಲಿ ನಮ್ಮ ಮಾಧ್ಯಮದ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೀರಣ್ಣ, ನಿಮಗೂ ಅಭಿನಂದನೆ. ಮಾಧ್ಯಮದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ಈಗ ತಾನೇ ಒಂದು ಸುದ್ದಿ ಬಂದಿದೆ ಅಂತ ನಮ್ಮ ಹುಡುಗ ಮೊಬೈಲ್ ಕೊಟ್ಟ ಕೈಗೆ. BR ಪಾಟೀಲ್ರು ಭಾಳ ಹಿರಿತಲೆ 6 ಸಲ 7 ಸಲ ಶಾಸಕರಾಗಿರ್ತಕ್ಕಂಥವ್ರು, ನಮ್ಮ ಪಕ್ಷದಲ್ಲೇ ಶಾಸಕರಾಗಿದ್ರು, ನಮ್ಮ ಪಕ್ಷದಲ್ಲೇ ಇದ್ರು. ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಬಗ್ಗೆ ಅದಕ್ಕಿಂತ ಮುಂಚಿತವಾಗಿ ಇತ್ತೀಚಿನ ದಿನಗಳಲ್ಲಿ BR ಪಾಟೀಲ್ರು, ಕಾಗೇರವರು ಮತ್ತು ನಮ್ಮ ಗೋಪಾಲ್ ಕೃಷ್ಣ ಅವರು, NY ಗೋಪಾಲ್ ಕೃಷ್ಣ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಭಾಳ ರಾಜ್ಯದಲ್ಲಿ ಗಂಭೀರವಾದಂಥ ಚರ್ಚೆ ಪಡೆದುಕೊಂಡಿತ್ತು. ಪಾಪ ಇವತ್ತು ಮಂಜಣ್ಣ ಅವ್ರು ಹೇಳ್ದಂಗೆ ಕಾಂಗ್ರೆಸ್ನಲ್ಲಿ ಗೆದ್ದಿರ್ತಕ್ಕಂಥ ಸ್ವಪಕ್ಷೀಯರ ಪರಿಸ್ಥಿತಿ ಇವತ್ತು ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು, ಅವರ ಅಸಹಾಯಕತೆಯನ್ನು ಪಕ್ಷದ ಚೌಕಟ್ಟಿನಲ್ಲಿ ಅವರು ಚರ್ಚೆ ಮಾಡಬೇಕಾಗಿತ್ತು. ಆದರೆ ವಿಪರ್ಯಾಸ ಇವತ್ತು ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ, ಬೀದಿನಲ್ಲಿ ಪಾಪ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಯಾವ ರೀತಿ ಸರ್ಕಾರ ನಡ್ಕೊಳ್ತಾ ಇದೆ, ಯಾವ ರೀತಿ ತನ್ನ ಸ್ವಂತ ಪಕ್ಷದ ಶಾಸಕರಿಗೆ ಅನುದಾನವನ್ನು ಕೊಡ್ದಿರ ಕ್ಷೇತ್ರದಲ್ಲಿ ಗೆಲ್ಸಿರ್ತಕ್ಕಂಥ ಜನ ಏನಪ್ಪ ನಿನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದೀವಿ, ನಿಮ್ಮ ಸರ್ಕಾರ 136 ಜನ ಶಾಸಕರನ್ನು ಹೊಂದಿದೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಓಹೋ ಏನು ದೊಡ್ಡ ದಂಡೆ ಇದೆಯಲ್ಲಪ್ಪ, ₹1 ಅನುದಾನ ತಗೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ, ರಸ್ತೆ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಚರಂಡಿ ವ್ಯವಸ್ಥೆ ಆಗ್ತಾ ಇಲ್ಲ, ಯಾವ ಶಾಲೆ ಕಟ್ಟಡಗಳು ನೀರು ಸೋರ್ತದೆ ಮಳೆಗಾಲದಲ್ಲಿ ಅವು ಕೂಡ ನೀವು ಯಾವುದೇ ರೀತಿ ಸರಿಪಡಿಸ್ತಕ್ಕಂಥದಕ್ಕೆ ಅನುದಾನಗಳು ಸಿಗ್ತಾ ಇಲ್ಲ ಅಂತ ಪಾಪ ಭಾಳ ಬೇಸರದಿಂದ ನೋವನ್ನು ವ್ಯಕ್ತಪಡಿಸಿದರು. ಇವತ್ತು BR ಪಾಟೀಲ್ರು ಈಗ ತಾನೇ ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದ ಹೇಳಿಕೆ, ಸನ್ಮಾನ್ಯ ಸಿದ್ದರಾಮಣ್ಣ ಅವ್ರನ್ನ ನಂಬಿ ಸಿದ್ದರಾಮಣ್ಣ ಅವರು ಜನತಾದಳ ಪಕ್ಷ ತೊರೆದು ಹೋಗಬೇಕಾದ್ರೆ ಅವ್ರ ಜೊತೆ ನಾನು ಕೂಡ ಸಿದ್ದರಾಮಣ್ಣ ಅವರ ಫಾಲೋವರ್ ಆಗಿ ಹಿಂದೆ ಹೊರಟೆ. ಆದರೆ ಇದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಸಿದ್ದರಾಮಯ್ಯನವರಿಂದ. ಸಿದ್ದರಾಮಯ್ಯನವರೇ, ವಿರೋಧ ಪಕ್ಷದವರು ನಿಮ್ಮ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ನಿಮ್ಮ ಸ್ವಂತ ಪಕ್ಷದವರು ನಿಮ್ಮನ್ನು ನಂಬಿ ಜನತಾದಳ ಪಕ್ಷವನ್ನು ನೀವು ಬಿಟ್ಟಂತ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಹಿಂದೆ ಬಂದಂಥ ಶಾಸಕ ಮಿತ್ರರು 6 ಸರಿ 7 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ನಿಮಗೊಂದು ಬಿರುದು ಕೊಟ್ಟವರೇ ಕಾಣೋಣ. ಲಾಟ್ರಿ ಮುಖ್ಯಮಂತ್ರಿ ಅಂತ BR ಪಾಟೀಲ್ರು ಕಾಂಗ್ರೆಸ್ನ ಶಾಸಕರು
ಜನತಾದಳದವ್ರು ಹೇಳ್ತಾ ಇಲ್ಲ, BJP ಪಕ್ಷದವ್ರು ಹೇಳ್ತಾ ಇಲ್ಲ, ಕಾಂಗ್ರೆಸ್ನ ಶಾಸಕರು ಸ್ವತಃ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮಗೆ ಬಹಳ ದೊಡ್ಡ ಬಿರುದನ್ನು ಕೊಟ್ಟಿದ್ದಾರೆ, ಲಾಟ್ರಿ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಅದು ತಾವು ಉತ್ತರ ಕೊಟ್ಕೊಳ್ರಣ, ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಿನ್ನೆ ದಿನ ಸಿದ್ದರಾಮಯ್ಯ ಅವರು ಜನತಾದಳ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ತೆಗೆದು ಬೆಳಗ್ಗೆ ನಾನು ಓದ್ತಾ ಇದ್ದೆ. ಜನತಾದಳ ಪಕ್ಷ ಮತ್ತೊಂದು ಪಕ್ಷದ ಜೊತೆ ಗುರುತಿಸ್ಕೊಬಿಟ್ಟಿದೆ, ತನ್ನ ಶಕ್ತಿಯನ್ನು ಕಳ್ಕೊಬಿಟ್ಟಿದೆ, ಜನತಾದಳ ಪಕ್ಷಕ್ಕೆ ಸಾಮರ್ಥ್ಯ ಇಲ್ಲ, ಸ್ವತಂತ್ರವಾಗಿ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದ್ದಕ್ಕೆ ಅಂತದನ್ನು ತಾವೇನೋ ಪಾಪ ನಿನ್ನೆ ದಿನ ಪತ್ರಿಕೆಯಲ್ಲಿ ಎಲ್ಲ ಮಾಧ್ಯಮದ ಮಿತ್ರರ ಮುಂದೆ ಹಂಚ್ಕೊಂಡಿದ್ದೀರಿ. KRS ಭಾಗಿನ ಕಾರ್ಯಕ್ರಮ ಸಂದರ್ಭದಲ್ಲಿ ಜನತಾದಳ ಪಕ್ಷವನ್ನು ನೆನೆಸ್ಕೊಬಿಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರೇ, ನಾನು ವಯಸ್ಸಲ್ಲಿ ಬಹಳ ಕಿರಿಯ, ನಿಮಗೆ ರಾಜಕಾರಣದಲ್ಲಿ ಆಗಿರ್ತಕ್ಕಂಥ ಅನುಭವ ಬಹುಶಃ ನನ್ನ ವಯಸ್ಸು ಸರಿ ಸುಮಾರು ಆಗಿರ್ಬೋದು ಅಂತ ಅಂದ್ಕೊಳ್ಳೋಣ. ನಾನು ತಕ್ಕ ಮಟ್ಟಕ್ಕೆ ಜನತಾದಳ ಪಕ್ಷದ ಇತಿಹಾಸವನ್ನು ತಿಳ್ಕೊಂಡಿದ್ದೇನೆ. 2004ರಲ್ಲಿ ಕಾಂಗ್ರೆಸ್ ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನು ಜನತಾದಳ ಪಕ್ಷ 58 ಸ್ಥಾನಗಳು ಗಳಿಸಿ ಅಂದು ಏನು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದರು. ಸಿದ್ದರಾಮಯ್ಯ ಅವರೇ, ಕಾಂಗ್ರೆಸ್ ಜೊತೆ JDS ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದಾಗ ಅವತ್ತು ಮುಖ್ಯಮಂತ್ರಿಗಳು ಧರ್ಮಸಿಂಗ್ ರವರು, ಉಪಮುಖ್ಯಮಂತ್ರಿಗಳು ಯಾರಾಗಿದ್ರಣ್ಣ ಉಪಮುಖ್ಯಮಂತ್ರಿ 2004ರಲ್ಲಿ? ಯಾವ ಪಕ್ಷ ಮಾಡಿತ್ತು? ಯಾರು ಗುರುತಿಸಿದವರು? ಯಾರು ಆಶೀರ್ವಾದ ಮಾಡಿದಂಥವ್ರು? ಯಾರು ಅಧಿಕಾರ ಕೊಟ್ಟವರು? JDS ಪಕ್ಷ ಅಲ್ವೇ? ದೇವೇಗೌಡರು ಸಾಹೇಬ್ರಲ್ಲಿ ಗರಡಿಲಿ ಬೆಳೆದು ಇಷ್ಟು ಬೇಗ ಮರ್ತು ಬಿಟ್ರಲ್ಲಣ್ಣ ನಮ್ಮನ್ನ. ಸರಿ ಅಣ್ಣ, ಆಯಿತು. 2018ಕ್ಕೆ ಬರುವ. 2018ರಲ್ಲಿ 37 ಸ್ಥಾನ ಜನತಾದಳ ಪಕ್ಷಕ್ಕೆ ಬಂತು. ರಿಸಲ್ಟ್ ಬಂತು, ಫಲಿತಾಂಶ ಹೊರಗಡೆ ಬಿತ್ತು. ಬಂದ್ರಪ್ಪ ನಿಮ್ಮ ಕೇಂದ್ರದ ದೊಡ್ಡ ದೊಡ್ಡ ದಂಡ ನಾಯಕರುಗಳು, ದೊಡ್ಡ ದಂಡ ಬಂದರು. ಸಿದ್ದರಾಮಯ್ಯ ಅವರೇ, ಯಾರಣ್ಣ ದೇವೇಗೌಡರು ಕುಮಾರಣ್ಣನ ಮನೆ ಬಾಗಿಲಿಗೆ ಬಂದವರು? ನೀವ? ಬೇಡ ಕಂಡ್ರಪ್ಪ ನಿಮ್ಮ ಸವಾಸ, ನಮ್ಮ ಬಿಟ್ಬಿಡ್ರಯ್ಯ, ನಾವು ಚೆನ್ನಾಗಿದ್ದೀವಿ, ನಮಗೆ ಸರ್ಕಾರ ರಚನೆ ಮಾಡೋದೇ ಬೇಡ. ನಾವು ಅನ್ಕೊಂಡ ಮಟ್ಟಕ್ಕೆ ನಮಗೆ ಯಾಕೋ ಸ್ಥಾನ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡಲಿಲ್ವಲ್ಲ ಅಂತ ಬೇಸರದಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣವ್ರು ಕುಂತಿದ್ರೆ ಓಡ್ಕ ಬಂದ್ರಿ. 5 ವರ್ಷಗಳ ಕಾಲ ಸಂಪೂರ್ಣವಾಗಿ ನಿಮಗೆ ನೆಮ್ಮದಿಯಾಗಿ ಆಡಳಿತ ನಡೆಸ್ತಕ್ಕಂಥದಕ್ಕೆ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿದಂಥ ಆ ಮಹಾಪ್ರಭುಗಳು ಯಾರಣ್ಣ? ಕೋಆರ್ಡಿನೇಷನ್ ಕಮಿಟಿಯ ಅಧ್ಯಕ್ಷರು ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ, ನೀವೇ ಕೋಆರ್ಡಿನೇಷನ್ ಕಮಿಟಿಯ ಅಧ್ಯಕ್ಷರು. ಏನಣ್ಣ ಮಾಡಿದ್ರಿ? 2019 ಬಂತಪ್ಪ ಲೋಕಸಭಾ ಚುನಾವಣೆ, ಬಂತಪ್ಪ ಮಂಡ್ಯ ಲೋಕಸಭಾ ಚುನಾವಣೆ. ಏನು ಮಾಡಿದ್ರಣ್ಣ ಸರ್ಕಾರ ಬೀಳಿಸ್ಲಿಕ್ಕೆ? ನಿಮ್ಮ ಜೊತೆ ಗುರುತಿಸ್ಕೊಂಡಂಥ ನಾಯಕರುಗಳನ್ನ ತಲೆ ಕೆಡಿಸಿ ಮತ್ತೊಂದು ಪಕ್ಷಕ್ಕೆ ಹೋಗಿ ಮತ್ತೊಂದು ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದಕ್ಕೆ ಕಾರಣಕರ್ತರಾದಂಥವ್ರು ಯಾರಣ್ಣ? ಸಿದ್ದರಾಮಣ್ಯ. ಅಷ್ಟೆಲ್ಲ ದೇವೇಗೌಡರು ಸಾಹೇಬರು ನಮಗೂ ತಕ್ಕ ಮಟ್ಟಕ್ಕೆ ಹೇಳ್ತಾ ಇರ್ತಾರೆ. ದೇವೇಗೌಡರು ಸಾಹೇಬರು ಇತಿಹಾಸ ನಾವು ಸಣ್ಣ ಪುಟ್ಟ ಓದಿ ತಿಳ್ಕೊಳ್ತಾ ಇರ್ತೇವೆ. ನಿಮ್ಮನ್ನ ದೇವೇಗೌಡರು ಸಾಹೇಬರು ಹಣಕಾಸು ಸಚಿವರಾಗಿ ಮಾಡಿ ಬಡ್ಜೆಟ್ನ ನಿಮ್ಮ ಕಡೆಯಿಂದ ಮಂಡನೆ ಮಾಡಿಸ್ತಾರಲ್ಲ ಸಿದ್ದರಾಮಯ್ಯ ಅವರೇ, ಅವತ್ತು ನಿಮ್ಮ ಅನುಭವದ ಮೇಲೆ ಸಾಕಷ್ಟು ಜನ ಅನುಭವಿ ಶಾಸಕರು, ಅನುಭವಿ ಮುಖಂಡರುಗಳು ಪಕ್ಷದಲ್ಲಿದ್ದರೂ ಕೂಡ
ಅವ್ರನ್ನೆಲ್ಲರನ್ನೂ ದೇವೇಗೌಡರು ಸಾಹೇಬರು ಮನವೊಲಿಸಿ ತಲೆ ಕೆಡಿಸ್ಕೊಬಿಡಿ, ನಮ್ಮ ಹುಡುಗ ಸಿದ್ದರಾಮಣ್ಣ ಬೆಳಿಬೇಕು ಕಂಡ್ರೆಯ, ಅವ್ರ ಕೈಲೇ ನಾನು ಬಡ್ಜೆಟನ್ನು ಮಂಡನೆ ಮಾಡಿಸ್ತೀನಿ ಅಂತಕ್ಕಂಥ ಹೃದಯ ವೈಶಾಲ್ಯತೆಯನ್ನು ತೋರಿಸ್ತಕ್ಕಂಥ ದೇವೇಗೌಡರ ಪಾರ್ಟಿ ಬಗ್ಗೆ ಇವತ್ತು ಚರ್ಚೆ ಮಾಡ್ತಿರಲ್ಲ ಸಿದ್ದರಾಮಣ್ಣ ಅವರೇ. ಸಿದ್ದರಾಮಣ್ಣ ಅವರೇ, ಇದು ನಿಮ್ಮ ಮಾತೃ ಪಕ್ಷ ಆಗಿತ್ತು. ನಿಮ್ಮ ಪಕ್ಷಕ್ಕೆ ಮೋಸ ಮಾಡಿ ಹೋಗಿರ್ತಕ್ಕಂಥದ್ದು ಎತ್ತ ತಾಯಿಗೆ ಮೋಸ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಬಹಳ ಅಣಗಿಸ್ತೀರಿ ಪಾಪ ನಮ್ಮನ್ನ. ಓಹೋ, ಜನತಾದಳ ಪಕ್ಷ ಎಲ್ಲಿದೆ? ಜನತಾದಳ ಪಕ್ಷ, ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಇದೆಯಾ? ಮುಂದಿರ್ತದ? ಮುಂದಿರೋದಿಲ್ಲ. ಎಲ್ಲಿದೆ ಭವಿಷ್ಯ ಈ ಜನತಾದಳ ಪಕ್ಷಕ್ಕೆ ಅಂತ ಹೇಳ್ತೀವಿ. ಸಿದ್ದರಾಮಣ್ಣ, ಜನತಾದಳ ಪಕ್ಷದ ಕಾರ್ಯಕರ್ತರು ಅವರಲ್ಲ, ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ ನನಗೂ ಕೆಲವೊಂದಷ್ಟು ಜನ ಸ್ನೇಹಿತರವರೇ ರಾಷ್ಟ್ರೀಯ ಪಕ್ಷದಲ್ಲಿ. ನಾನು ಹೇಳ್ತಾ ಇರೋದಲ್ಲ, ಅವ್ರು ನನಗೆ ಹೇಳ್ತಾರೆ ಕೂತ್ ಮಾತಾಡಿದಾಗ, ಸಾರ್ ಜನತಾದಳ ಪಕ್ಷದ ಕಾರ್ಯಕರ್ತರು ಬಹುಶಃ ಯಾವ ರಾಷ್ಟ್ರೀಯ ಪಕ್ಷದಲ್ಲೂ ದುರ್ಭಿನ್ನ ಕುಡ್ಕಿದ್ರು ಸಿಕ್ಲಿಕ್ಕಿಲ್ಲ ಅಂತ ಚಿನ್ನದಂತ ಕಾರ್ಯಕರ್ತರುಗಳನ್ನ ಹೊಂದಿರತಕ್ಕಂಥ ಪಕ್ಷ ಯಾವುದಾದ್ರೂ ಕರ್ನಾಟಕ ರಾಜ್ಯದಲ್ಲಿದ್ದರೆ ಅದು ಜನತಾದಳ ಪಕ್ಷ. ದಯಮಾಡಿ ಅಷ್ಟು ಸುಲಭವಾಗಿ ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ತೆಗೆದಾಕಬೇಡಿ. ನಾವು ಬಂದಿರತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ, ಪಕ್ಷ ಕಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ಇದನ್ನ ರಕ್ತಗತವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರತಿಯೊಬ್ಬ ಪಕ್ಷದ ಕಾರ್ಯಕರ್ತರ ರಕ್ತದ ಕಣಕಣದಲ್ಲಿ ರೂಢಿಸಿದ್ದಾರೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾವೇನು ಎದುರ್ಕೊಂಡು ಓಡೋಗ್ತಕ್ಕಂಥವ್ರಲ್ಲ. ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ 100 ವರ್ಷದ ಇತಿಹಾಸ ಇದೆ ನಮಗೆ. 100 ವರ್ಷದ ಇತಿಹಾಸ. ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಿದ್ದೀರಿ? 100 ವರ್ಷದ ಇತಿಹಾಸದ ಕಾಂಗ್ರೆಸ್ನವರೇ ಎಷ್ಟಣ್ಣ? 3. 100 ವರ್ಷದ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ನ ಪಕ್ಷ 3 ರಾಜ್ಯಕ್ಕೆ ಬಂದು ಕುಸಿದೋಗದೆ. ಆ ರಾಜ್ಯದ ಪರಿಸ್ಥಿತಿಗಳೇನು ಅಂದರೆ, ಗ್ಯಾರಂಟಿ 5 ಗ್ಯಾರಂಟಿ 5 ಗ್ಯಾರಂಟಿ ಬಗ್ಗೆ ಹೇಳ್ತಿರಲ್ಲ, ಕಳೆದ 1 ವರ್ಷದಿಂದ ಅದು ಎಷ್ಟು ಆರ್ಟಿಕಲ್ಗಳು ಓದ್ಬಿಟ್ಟಿದ್ದೀನೋ ಗೊತ್ತಿಲ್ಲ. ಹಿಮಾಚಲ್ ಪ್ರದೇಶದಲ್ಲಿ ಗ್ಯಾರಂಟಿಗಳು ಕೊಡ್ತೀವಿ ಅಂತ ಅಲ್ಲಿ ಕಾಂಗ್ರೆಸ್ನ ಆಡಳಿತ ಮುಖ್ಯಮಂತ್ರಿಗಳೇನು ಮಾತು ಕೊಟ್ಟಿದ್ರು, ಇವತ್ತು ಸಂಪೂರ್ಣವಾಗಿ ನೆಲ ಕಚ್ಚಿದೆ. ದುಡ್ಡಿಲ್ಲ ಇವತ್ತು ಸರ್ಕಾರದಲ್ಲಿ ಆಡಳಿತ ನಡೆಸಲಿಕ್ಕೆ. ತೆಲಂಗಾಣ ರಾಜ್ಯದ ನಿಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಹೇಳ್ತಾರೆ, ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಕ್ಕಿಂತ ಮುಂಚೆ ತೆಲಂಗಾಣ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಜ್ಞಾನ ಇರಲಿಲ್ವಂತೆ. ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ರಂತೆ. ಈಗ ಗ್ಯಾರಂಟಿ ಕೊಡಬೇಕಾ, ಅಭಿವೃದ್ಧಿಗೆ ಹಣಕಾಸನ್ನ ಒದಗಿಸ್ಬೇಕಂತ ಪಾಪ ಅವರ ಅಸಹಾಯಕತೆಯನ್ನ ಇತ್ತೀಚೆಗೆ ಮಾಧ್ಯಮದಲ್ಲಿ ಅವರೇ ವ್ಯಕ್ತಪಡಿಸಿದ್ದಾರೆ ಕಣಪ್ಪ. ಕಾಂಗ್ರೆಸ್ನ ನಿಮ್ಮ ಮುಖ್ಯಮಂತ್ರಿಗಳು, ಬೇರೆ ರಾಜ್ಯದ ಬಗ್ಗೆ ಅಲ್ಲ, 3 ರಾಜ್ಯದಲ್ಲಿ ನೀವು ಆಡಳಿತ ಮಾಡ್ತಾ ಇರೋದು. ದಿವಾಳಿ ಎದ್ದೋಗಿದೆ ಸರ್ಕಾರಗಳು ಗ್ಯಾರಂಟಿ ಹೆಸರಲ್ಲಿ. ಸಿದ್ದರಾಮಯ್ಯ ಅವರೇ, ಯಾರೋ ಕಟ್ಟಿರೋ ಪಕ್ಷದಲ್ಲಿ ಪಾಪ ಅವತ್ತೊಬ್ರು ಪರಿಶಿಷ್ಟ ವರ್ಗದ ಬಹಳ ಹಿರಿಯ ನಾಯಕರು ಕಾಂಗ್ರೆಸ್ನ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿದ್ದರು. ದಬಾಕಿದ್ರಿ ಅವ್ರನ್ನ ಚುನಾವಣೆಯಲ್ಲಿ. ಯಾರನ್ನ ದಬಾಕ್ದವರು ಅವ್ರನ್ನ 2013ರಲ್ಲಿ ದಬಾಕಿದ್ರಿ. ಈಗ ಮತ್ತೊಬ್ಬರು ಪರಿಶಿಷ್ಟ ವರ್ಗದ ಬಹಳ ಹಿರಿಯ ಮುಖಂಡರುಗಳು, ನನಗೆ ಅವ್ರ ಬಗ್ಗೆ ಗೌರವ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೇಂದ್ರಕ್ಕೆ ಕಳಿಸ್ಬಿಟ್ರಿ. ಏನು ನೀವು ಕಟ್ಟಿದ ಪಕ್ಷವೇ ಕಾಂಗ್ರೆಸ್ಸು? ನಿಮ್ಮ ದುಡಿಮೆ ಮೇಲೆ ಕಾಂಗ್ರೆಸ್ ಹುಟ್ಟಿರೋದು. ಯಾರೋ ಕಟ್ಟಿರ್ತಕ್ಕಂಥ ಗೂಡಲ್ಲಿ ಹೋಗಿ ನೀವು ವಾಸ ಆಗ್ತಕ್ಕಂಥದ್ದು
ಛಲದಿಂದ ಕಷ್ಟಪಟ್ಟು ಬೆವರು ಸುರಿಸಿ ರೈತರ ಪರವಾಗಿ, ದೀನದಲಿತರ ಪರವಾಗಿ, ಈ ನಾಡಿನ ಹೆಣ್ಣು ಮಕ್ಕಳ ಪರವಾಗಿ, ಯುವಕರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಜನತಾದಳ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಾ ಸನ್ಮಾನ್ಯ ಸಿದ್ದರಾಮಣ್ಣ ಅವರೇ? ನಮ್ಮ ಪಕ್ಷದ ಬಗ್ಗೆ ಯಾಕಷ್ಟು ತಲೆ ಕೆಡಿಸ್ಕೊಳ್ತೀವಿ? ತಲೆ ಕೆಡಿಸ್ಕೊಬಿಡಿ. ನಮ್ಮ ಪಕ್ಷದ ಭವಿಷ್ಯ ಅದೇ ನಮ್ಮ ಕಾರ್ಯಕರ್ತರವ್ರೆ, ನಮ್ಮ ಕಾರ್ಯಕರ್ತರು ಕಾಪಾಡ್ಕೊಳ್ತಾರೆ ಈ ಪಕ್ಷನ. ದೇವೇಗೌಡರು ಸಾಹೇಬರು ಮೊನ್ನೆ ದೇವದುರ್ಗಕ್ಕೆ ಹೋಗಿದ್ದೆ, ದೇವರ ನಾಡು ದೇವದುರ್ಗಕ್ಕೆ. ಅಲ್ಲಿ ಆ ಪುಣ್ಯಾತ್ಮ ಆ ಭಾಗದ ಬರಡು ಭೂಮಿ ಏನಾಗಿತ್ತು, ನಾರಾಯಣಪುರ ಕಾಲುವೆಯಿಂದ ಕೃಷ್ಣ ನದಿ ಮೂಲಕ ಬಲದಂಡ ನಾಲ ಯೋಜನೆ ಅಡಿ ನೀರನ್ನು ಹರಿಸಿದ್ರು. ಅದಕ್ಕೆ ಗೌರವವನ್ನು ಸಲ್ಲಿಸಬೇಕು ಅಂತ ದೇವೇಗೌಡರು ಸಾಹೇಬರಿಗೆ ಅವರ ಒಂದು ಪ್ರತಿಮೆಯನ್ನು ಅನಾವರಣಗೊಳಿಸಿದ್ರು. ದೇವೇಗೌಡರು ಸಾಹೇಬರು ಬರಲೇಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಂಡಿದ್ರು. ಉದ್ಘಾಟನೆ ಮಾಡಿ ಹೆಲಿಕಾಪ್ಟ್ರಲ್ಲಿ ಬರಬೇಕಾದ್ರೆ ದೊಡ್ಡವರು ಒಂದು ಮಾತನ್ನು ಹೇಳಿದರು, ಇನ್ನು 3 ವರ್ಷ ಇದೆ ಕಣಪ್ಪ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ. ನನಗೆ ವಯಸ್ಸು 93 ಆಗಿದೆ. ನನ್ನ ಕಣ್ಣೆದುರುಗಡೆ ಸ್ವತಂತ್ರವಾಗಿ ಜನತಾದಳ ಪಕ್ಷವನ್ನು ರಚನೆ ಮಾಡ್ತಕ್ಕಂಥದ್ದಕ್ಕೆ ಮಾತು ಕೊಡ್ತೀಯಾ ಅಂತ ದೇವೇಗೌಡರು ಸಾಹೇಬರು ನನ್ನ ಕೇಳಿದ್ರು. ನಾನು ದೊಡ್ಡವ್ರಿಗೊಂದು ಮಾತನ್ನು ಹೇಳಿದ್ದೇನೆ, ನಿಮಗೆ 93 ವರ್ಷ ಅಲ್ಲ, ನೀವು ಶತಾಯುಷಿಗಳಾಗಿ ಬದುಕ್ತೀರಿ ನಾಡಿನಲ್ಲಿ. ಯಾವ ಕಾರಣಕ್ಕೂ ನಿಮ್ಮ ಆಯಸ್ಸನ್ನ ಯಾರು ಕಿತ್ಕೊಳ್ಳಿಕ್ಕಾಗೋದಿಲ್ಲ. 7.5 ಕೋಟಿ ಕನ್ನಡಿಗರ ಪ್ರಾರ್ಥನೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮೇಲೆ ಇದೆ ಅಂತಕ್ಕಂಥದ್ದನ್ನ ದೊಡ್ಡವ್ರಿಗೆ ಹೇಳುವ ಮೂಲಕ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳ ಪರವಾಗಿ ನಾನೊಂದು ಮಾತನ್ನು ಕೊಟ್ಟಿದ್ದೇನೆ. ನಿಖಿಲ್ ಕುಮಾರಸ್ವಾಮಿ 3 ಸಲ ಸೋತ್ಬಿಟ್ಟವನೇ. ನಿಖಿಲ್ ಕುಮಾರಸ್ವಾಮಿಗೆ ರಾಜಕಾರಣದಲ್ಲಿ ಭವಿಷ್ಯ ಇಲ್ಲ. ಇನ್ನೆಲ್ಲರೂ ಎದ್ದು ಬರ್ತಾನೆ. 37 ವರ್ಷಕ್ಕೆ 3 ಸಲ ಸೋತ್ಬಿಟ್ಟ. ಮನೆ ಬಿಟ್ಟು ಆಚೆ ಬರೋದೇ ಇಲ್ಲ. ಅಧಿಕಾರಕ್ಕೋಸ್ಕರ ಅಲ್ಲ, ನಾನು ಸಾರ್ವಜನಿಕ ಬದುಕಕ್ಕೆ ಬಂದಿರತಕ್ಕಂಥದ್ದು. ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಅವಧಿ ಅತ್ಯಂತ ಕಮ್ಮಿ. ಎಷ್ಟು ವರ್ಷ ನೀವು ಆಡಳಿತ ಮಾಡಿದ್ದೀರಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಇತಿಹಾಸದ ಪುಟಗಳಲ್ಲಿ ನೀವು ಒಮ್ಮೆ ಈ ಭೂಮಿಯನ್ನು ಬಿಟ್ಟೋದ್ರೂ ಕೂಡ ಜನ ನಿಮಗೆ ಹೃದಯದಲ್ಲಿ ಶಾಶ್ವತವಾಗಿ ಸ್ಥಾನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಇದೆ. ಅದು ಸನ್ಮಾನ್ಯ ದೇವೇಗೌಡರು ಕೊಟ್ಟಿದ್ದಾರೆ, ಕುಮಾರಣ್ಣ ಅವರು ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನ ಇದೆ. ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ಈ ಪಕ್ಷವನ್ನು ಎಲ್ಲ ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು 58 ದಿನಗಳ ಕಾಲ ಪ್ರವಾಸ ಮಾಡ್ತಾ ಇದ್ದೇನೆ. ದೃಢ ಸಂಕಲ್ಪವನ್ನು ಹೊತ್ತಿದ್ದೇನೆ. ಕಾಂಗ್ರೆಸ್ನವರೇ, ನಿಖಿಲ್ ಕುಮಾರಸ್ವಾಮಿ ಸೋಲ್ಗೆ ಇಡೀ ಮಂತ್ರಿ ಮಂಡಲ ಬೇಕಾಗಿತ್ತಪ್ಪ. ಪಂಚಾಯತಿಲಿ ಮಂತ್ರಿಗಳು ಹಾಕಿದ್ರಿ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪಂಚಾಯತಿಗಳಲ್ಲಿ ಮಂತ್ರಿಗಳು ಕುಂತ್ಕೊಂಡು ಚುನಾವಣೆ ಮಾಡಿದ್ರು. ಈ ದೇಶದ ಇತಿಹಾಸದಲ್ಲಿ ಸಂಪೂರ್ಣ ಮಂತ್ರಿ ಮಂಡಳ ಬಂದು ಒಂದು ಉಪಚುನಾವಣೆಯಲ್ಲಿ ಮಾಡಿರ್ತಕ್ಕಂಥ ಉದಾಹರಣೆ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಉಪಚುನಾವಣೆ ಒಂದೇ ಇರಬೇಕು. ನಿಮ್ಗನ್ಸಿರ್ಬೋದು ನೀವೆಲ್ಲ ಏನೋ ಸಾಧನೆ ಮಾಡಿಬಿಟ್ಟಿದ್ದೀನಿ. ಜನತಾದಳ ಪಕ್ಷದ ಮೂಲ ಬೇರನ್ನ ಕಿತ್ತು ಒಗೆದು ಬಿಟ್ಟಿದ್ದೀವಿ, ಇನ್ನೆಲ್ಲ ಎದೇಳ್ತಾರೆ ಕಾರ್ಯಕರ್ತರು ಅಂತ. ನಮ್ಮ ಕಾರ್ಯಕರ್ತರನ್ನ ಅಷ್ಟು ಸುಲಭವಾಗಿ ತೆಗೆದಾಕ್ಬೇಡಿ. ಛಲ ಇಟ್ಕೊಂಡಿದ್ದೀವಿ, ಒಳಗಡೆ ರೋಷ ಇದೆ. ಈ ನಾಡಿನ ಪ್ರತಿಯೊಬ್ಬ ಜಾತಿ, ಜನಾಂಗ, ಧರ್ಮ, ವರ್ಗದ ಬಗ್ಗೆ ಪ್ರಾಮಾಣಿಕವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಜನತಾದಳ ಪಕ್ಷವನ್ನ ಯಾರು ಕೂಡ ಬುಡ ಸಮೇತದಿಂದ ಕಿತ್ತಾಕ್ಲಿಕ್ಕಾಗೋದಿಲ್ಲ. ಬದಲಾಗಿ ಇವತ್ತು ಇಲ್ಲಿ ಕೂತಿರ್ತಕ್ಕಂಥ KR ಪೇಟೆ ತಾಲೂಕಿನ ಎಲ್ಲ ಕಾರ್ಯಕರ್ತರು ಮತ್ತೆ ಮುಖಂಡರುಗಳು ನಮ್ಮ ಪಕ್ಷದ ಬೇರುಗಳು ಅಂತಕ್ಕಂಥದ್ದು ಹೇಳಿದ್ದೇನೆ. ಅಷ್ಟು ಸುಲಭವಾಗಿ ನಮ್ಮನ್ನು ತೆಗೆದಾಕಬೇಡಿ. ಬರ್ತೇವೆ, ಸ್ವಲ್ಪ ಕಾಯಿರಿ, ತಡ ಆಗ್ಬೋದು, ಬರ್ತೇವೆ, ಎಲ್ಲೂ ಹೋಗ್ಲಿಕ್ಕಿಲ್ಲ. ಅಣ್ಣ, ಇವತ್ತು ನಾನು ಇಲ್ಲಿ ಬಂದಿರತಕ್ಕಂಥದ್ದು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಿಗೆ ಇವತ್ತು ಪಕ್ಷ ನಿಮ್ಮನ್ನ ಗುರುತಿಸಬೇಕಾಗ್ತದೆ. ಪಕ್ಷ ನಿಮ್ಮನ್ನ ಗುರುತಿಸಬೇಕು ಅಂದ್ರೆ ನಮ್ಮಂತ ವ್ಯಕ್ತಿಗಳು ಪಕ್ಷದ ಕಾರ್ಯಕರ್ತರಾಗಿ ಇವತ್ತು ನಾವೇನು ಗುರುತಿಸ್ಕೊಂಡಿದ್ದೇವೆ,
ಸ್ಥಳೀಯವಾಗೇ ಇರತಕ್ಕಂಥ ವಾಸ್ತವಾಂಶದ ಬಗ್ಗೆ ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡು ಬರಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಈ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಇದು ಮುಂದಿನ ಸಾರ್ವತ್ರಿಕ ಚುನಾವಣೆಗೋಸ್ಕರ ಅಲ್ಲ, ಇದು ನಿಮ್ಮ ಚುನಾವಣೆಗೋಸ್ಕರ, ನಮ್ಮ ಕಾರ್ಯಕರ್ತರ ಚುನಾವಣೆಗೋಸ್ಕರ. ನಿಮಗೆ ಶಕ್ತಿಯನ್ನು ತುಂಬಿಸಬೇಕು, ನಿಮಗೆ ಅಧಿಕಾರವನ್ನು ಕೊಡಿಸಬೇಕು, ನಿಮ್ಮ ಕೈನಲ್ಲಿ ರಾಜ್ಯದ ಚುಕ್ಕಾಣಿಯನ್ನು ಇಡಿಸಿ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಹೋರಾಟವನ್ನು ಮಾಡಿಸ್ಬೇಕು ಅಂತಕ್ಕಂಥ ಚಿಂತನೆಯಿಂದ ನಿಖಿಲ್ ಕುಮಾರಸ್ವಾಮಿ ಬಂದಿದ್ದಾನೆ. ನಿಮ್ಮ ಜೊತೆಯಲ್ಲೇ ಇರ್ತೇನೆ, ನಾವು ನಿಮ್ಮ ಜೊತೆಯಲ್ಲೇ ದುಡಿತೇನೆ, ನಿಮ್ಮ ಜೊತೆಯಲ್ಲೇ ಗುರುತಿಸ್ಕೊಳ್ತೇನೆ. ಕುಮಾರಣ್ಣ ಇದಾರಣ್ಣ, ಇರಲಿ ಯಜಮಾನ್ರೆ ಇರಲಿ. ಸುರೇಶ್ ಅಣ್ಣವರು ಮಾತಾಡಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು. ಜನತಾದಳ ಪಕ್ಷ ಒಂದು ಬಲಿಷ್ಠ ಪಕ್ಷವಾಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹೊರಹೊಮ್ಮಬೇಕು ಅಂದ್ರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಪಕ್ಷವನ್ನ ಬೆಳೆಸಿರ್ತಕ್ಕಂಥ ತಂದೆ ತಾಯಂದ್ರುಗಳು, ಪುಣ್ಯಾತ್ಮರು, ನೀವು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೈ ಹಿಡಿಬೇಕು ಅಂತಕ್ಕಂಥದ್ರ ಬಗ್ಗೆ ಸುರೇಶ್ ಅಣ್ಣ ಅವರು ಹೇಳ್ತಾ ಇದ್ರು. 2018ರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತ 7ಕ್ಕೆ 7 ಶಾಸಕರನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ಕೊಟ್ಟು ಶಕ್ತಿ ತುಂಬಿಸಿದ್ರಿ. ಈ ಬಾರಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಕೇಂದ್ರದ ಸಚಿವರಾಗಿ ಕಾಣಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತದಿಂದ KR ಪೇಟೆ ತಾಲೂಕಿನಲ್ಲಿ 27,000 ಲೀಡನ್ನು ಕೊಟ್ಟು ನಮಗೆ ಆಶೀರ್ವಾದವನ್ನು ಮಾಡಿದ್ದೀರಿ. ನಿಮ್ಮ ಋಣವನ್ನ ನಾವು ಎಂದೂ ಕೂಡ ತೀರಿಸ್ಲಿಕ್ಕಾಗಲ್ಲ, ಎಷ್ಟು ಜನ್ಮ ಒತ್ತು ಬಂದರೂ ಕೂಡ ತೀರಿಸ್ಲಿಕ್ಕಾಗಲ್ಲ. ಆದರೆ ಒಂದು ಮಾತನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ, ಇವತ್ತು ಈ ಪಕ್ಷ ಹುಟ್ಟಿರ್ತಕ್ಕಂಥದ್ದು ರೈತ ಪರವಾದಂಥ ಕಾಳಜಿ, ರೈತ ಪರವಾದಂಥ ಹೋರಾಟದಿಂದ. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಕೃಷಿ ಸಚಿವರಲ್ಲ. ಇತ್ತೀಚೆಗೆ 1-2 ಘಟನೆಗಳು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಸಚಿವರಾದ ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಂಬಾಕು ಬೆಳೆಗಾರರು, ಮಾವು ಬೆಳೆಗಾರರು, ಕೊಬ್ಬರಿ ಬೆಳೆಗಾರರು ಏನೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದು ಅದರಿಂದ ಹೊರಗಡೆ ತಗೊಂಡು ಬರ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಕೃಷಿ ಸಚಿವರಾಗಿರ್ತಕ್ಕಂಥ ಕೇಂದ್ರದ ಮಂತ್ರಿಗಳು ಶಿವರಾಜ್ ಸಿಂಗ್ ಚೌಹಾಣ್ ಜಿರವರಿಗೆ ಇತ್ತೀಚೆಗೆ ಒಂದು ಪತ್ರವನ್ನು ಬರೀತಾರೆ, ಮನವಿಯನ್ನು ಮಾಡ್ತಾರೆ. ನಮ್ಮ ರೈತರನ್ನ ಉಳಿಸಿ 2.5 ಲಕ್ಷ ಮೆಟ್ರಿಕ್ ಟನ್ ಮಾವನ್ನು ಖರೀದಿ ಮಾಡಿ ಅವರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಬೆಂಬಲ ಬೆಲೆಯನ್ನು ಕೊಡಿಸಿರ್ತಕ್ಕಂಥದ್ದು ಇದೇ ಕುಮಾರಣ್ಣ ಅವರು. ಕಾಂಗ್ರೆಸ್ನವ್ರ ಪಾಪ ಕೇಳ್ತಿರಲ್ಲಪ್ಪ, ಏನ್ ಮಾಡಿದ್ರಪ್ಪ ಕುಮಾರಣ್ಣ ಅವ್ರು ಕೇಂದ್ರಕ್ಕೆ ಹೋದ್ಮೇಲೆ ಅಂತ ಮಾತಾಡ್ಬೇಕಾ? ನಮ್ಮ ಕೆಲಸ ಮಾತಾಡ್ಬೇಕ್ರಿ, ಕಾಯಕವೇ ಕೈಲಾಸ, ಕೆಲಸ ಮಾತಾಡ್ಬೇಕು. ನಿಮ್ಮ ಥರ ಬೊಗಳೆ ಭಾಷಣ ಬಿಟ್ಕೊಂಡು ಕೃಷಿ ವಿದ್ಯಾಲಯಕ್ಕೆ 25 ಕೋಟಿ ತಗೊಬಂದ್ಬಿಟ್ಟಿದ್ದೀನಿ, 25 ಕೋಟಿ ತಗೊಬಂದ್ಬಿಟ್ಟಿದ್ದೀನಿ ಅಂತೀರಿ. ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ, ನಮ್ಮದು ಸಹಕಾರ ಇದೆ. ಮೊನ್ನೆ ಬಂದಿದ್ರು ಕುಮಾರಣ್ಣ ಅವರು ಮೈ ಶುಗರ್ ಸ್ಕೂಲ್ಗೆ CSR ಫಂಡ್ ಮೂಲಕ 25 ಕೋಟಿ ಘೋಷಣೆ ಮಾಡೋಗಾರೆ ಕುಮಾರಣ್ಣ ಅವರು. 25 ಕೋಟಿ. ಇವತ್ತು ಮಂಜಣ್ಣ ಅವ್ರಿಗೆ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ನನಗಾಗಿರ್ತಕ್ಕಂಥ ರಾಜಕಾರಣದ ಒಂದು ಸಣ್ಣ ಅನುಭವವನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ರಾಜಕಾರಣದಲ್ಲಿ ಕೆಲವೊಮ್ಮೆ ಜನ ನಮಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಉಳಿಸ್ಕೊಳ್ತಕ್ಕಂಥದ್ದು ಬಹಳ ದೊಡ್ಡ ಜವಾಬ್ದಾರಿ. ಯಾಕಂದರೆ ಜನ ನಮಗೆ ಮತ ಹಾಕಿ ಗೆಲ್ಸಿರ್ತಾರೆ. ಒಂದು ಕಡೆ ಮಂಜಣ್ಣನಿಗೆ ಅನುದಾನ ಇಲ್ಲ, ಅದು ಬೇರೆ ಪ್ರಶ್ನೆ, ಕಾಂಗ್ರೆಸ್ನವ್ರಿಗೆ ಇಲ್ಲ, ಅದನ್ನು ಮಾತಾಡಿದ್ದೇನೆ ಆಲ್ರೆಡಿ. ಆದರೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಗುರುತಿಸ್ಕೊಂಡು ಕೆಲಸ ಮಾಡ್ತಾವ್ರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಚುನಾವಣೆಗಳಲ್ಲಿ ಏನಾಗ್ತದೆ ಅಂದರೆ ಕೆಲವೊಮ್ಮೆ ನಾವು ಯಾರು ಏನು ಬಿಡಪ್ಪ ಇವನೊಂದು 4 ಜನ 5 ಜನ 10 ಜನ ನನ್ನ ವಿರುದ್ಧವಾಗಿ ಮಾತಾಡ್ತವ್ರೆ, ಏನು ಮಾಡ್ಕೊಳಕ್ಕಾಯ್ತದೆ, ಬೇಡ. ರಾಜಕಾರಣದಲ್ಲಿ ತಗ್ಗಣ, ಜನ ನಮ್ಮನ್ನು ಬೆಳೆಸ್ತಾರೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಂದೊಂದ್ಸಲಿ ತಗ್ಬೇಕಾಗ್ತದೆ. ದೇವೇಗೌಡರು ಸಾಹೇಬರು ನೋಡಿ ಕಲ್ತಿದ್ದೀನಿ. ನನಗೆ ಹೇಳಿದ್ರು ಕೆಲವೊಂದಷ್ಟು ಮಾಧ್ಯಮದ ವಿಶ್ಲೇಷಕರು,
ನಾನು ಸಂದರ್ಶನಕ್ಕೆ ಹೋಗಿದ್ದೆ. ಈ ರಾಜ್ಯದಲ್ಲಿ ಯಾರು ಬೇಕಾದರೂ ಎದುರುಗಡೆ ಕೂತಂಥ ವ್ಯಕ್ತಿಯನ್ನು ನೋಡಿ ಒಂದು ಹಂತಕ್ಕೆ ಅವ್ರ ತಲೆನಲ್ಲಿ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೋದು. ಆದರೆ ದೇವೇಗೌಡರ ಬಗ್ಗೆ ಅರ್ಥ ಮಾಡ್ಕೊಳಕ್ಕಾಗೋದೇ ಇಲ್ಲ ಅಂದರು. ಅವ್ರು ಎಲ್ಲರೂ ಅಷ್ಟು ವಿಶ್ವಾಸದಿಂದ ಕಾಣ್ತಾರೆ. ಎಷ್ಟೇ ನೋವು ಕೊಡಲಿ, ಎಷ್ಟೇ ಬೇಸರ ಮಾಡಲಿ, 2004ರಿಂದ ಇಲ್ಲಿವರೆಗೂ ನೀವು ನಂಬ್ತೀರಾ ಬಿಡ್ತೀರಣ, 50 ಜನಕ್ಕೂ ಹೆಚ್ಚು ಜನ ಶಾಸಕರಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ದುಡಿಮೆ ಬಿಟ್ಟು ಹೊಂಟೋಗೋರೆ ಪಕ್ಷನ. ಇಲ್ಲಿವರೆಗೂ ದೇವೇಗೌಡರು ಸಾಹೇಬ್ರು ಅವ್ರು ಯಾರ ಬಗ್ಗೆನೂ ಲಘುವಾಗಿ ಮಾತಾಡಿಲ್ಲ. ಒಳ್ಳೇದಲ್ಲಿ ಕಣಪ್ಪ ನಿನಗೆ, ಹೋಗ್ ಬಾಪ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಪಂಚಾಯಿತಿ ಚುನಾವಣೆ, ಒಂದು ZPTP ಚುನಾವಣೆ ಯಾವ ರೀತಿ ನಡೀತದೆ ಹಳ್ಳಿಗಳಲ್ಲಿ ನೀವು ನೋಡಿದ್ದೀರಿ. ಚುನಾವಣೆ ಎದುರಿಸ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಇರಲಿ, ಅವ್ರು ನಮ್ಮ ಹಿತೈಷಿಗಳೇ ಇರಲಿ, ನಮ್ಮನ್ನು ದ್ವೇಷಿಸಲಿ, ನಮಗೆ ನೋವು ಕೊಡಲಿ, ನಮಗೆ ಬೇಸರ ತರಲಿ, ನುಂಗ್ಕಳುವ, ನಗನಗ್ತಾ ಮಾತಾಡಿಸುವ, ಏನು ಕಳ್ಕೊಳ್ಳಲ್ಲ. ದೊಡ್ಡ ಸ್ಥಾನ ಮಂಜಣ್ಣಂಗೆ ಕೊಟ್ಟವರೇ ಈ ತಾಲೂಕಿನ ಜನತೆ, ಶಾಸಕ ಸ್ಥಾನ. ಬಹಳ ಜನ ಹೇಳ್ತಾರೆ ಜನತಾದಳ ಪಕ್ಷದಲ್ಲಿ ಯಾರನ್ನು ಬೆಳೆಸೋದಿಲ್ಲ ಅಂತಾರೆ. ಜನತಾದಳ ಪಕ್ಷದಲ್ಲಿ ಯಾರನ್ನು ಬೆಳೆಸೋದಿಲ್ವಂತೆ ದೇವೇಗೌಡರು, ಕುಮಾರಣ್ಣ ಅವರು. ಮಂಜಣ್ಣ ಅವರು ಏನಾಗಿದ್ರಣ್ಣ, ಶೀಳ್ನರೆ ಹೋಬಳಿನಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ರಲ್ಲ ನಮ್ಮ ಮಂಜಣ್ಣ. ಕೊಡ್ಲಿಲ್ವಾ ನಮ್ಮ ಮಂಜಣ್ಣನಿಗೆ ಟಿಕೆಟಾ? ಗೆಲ್ಸ್ಕೊಬರ್ಲಿಲ್ವ ನೀವೆಲ್ಲರೂ ನಿಮ್ಮ ಹೋರಾಟದಿಂದ ನಮ್ಮ ಮಂಜಣ್ಣನ? ಬೆಳೆಸೋದಿಲ್ವ JDS ಪಕ್ಷ? JDS ಪಕ್ಷ ಬೆಳೆಸದೆ. ಆದರೆ JDS ಪಕ್ಷದ ಕಾರ್ಯಕರ್ತರಿಗೆ ಆಯಾ ಸಂದರ್ಭದಲ್ಲಿ ಕೆಲವೊಂದಷ್ಟು ವ್ಯಕ್ತಿಗಳು ಮೋಸ ಮಾಡಿ ಹೊಂಟೋಗವ್ರೆ. ಇದು ಇರ್ತಕ್ಕಂಥ ವಾಸ್ತು ಅಂಶ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ನಾನು ನಿನ್ನೆನೂ ನಾಗಮಂಗಲದಲ್ಲಿ ಒಂದು ಮಾತು ಹೇಳಿದ್ದೆ ನಾನು. ಜನತಾದಳ ಪಕ್ಷದಲ್ಲಿ ಎಂಥವ್ರಿಗೆ ದೇವೇಗೌಡರು ಸಾಹೇಬರು, ಕುಮಾರಣ್ಣವ್ರು ಇಲ್ಲಿವರೆಗೂ ಟಿಕೆಟ್ ಕೊಟ್ಕೊಂಡ್ ಬಂದವ್ರೆ ಅಂದರೆ, ಅಣ್ಣ ನನ್ನ ಹತ್ರ ಒಂದು 25 ಕೋಟಿ 50 ಕೋಟಿ ರೆಡಿ ಅದೆ, ನಾನು ಚುನಾವಣೆ ಎದುರಿಸ್ತೀನಿ, ಟಿಕೆಟ್ ಕೊಡು ಅಂದರೆ ಅಂಥವ್ರಿಗೆ ಯಾವತ್ತೂ ಈ ಪಕ್ಷ ಮಣೆ ಹಾಕಿಲ್ಲ. ಈ ಪಕ್ಷ ಮಣೆ ಹಾಕಿರ್ತಕ್ಕಂಥದ್ದು ಪ್ರಾಮಾಣಿಕರಿಗೆ, ಪಕ್ಷದ ನಿಷ್ಠೆ ಇರ್ತಕ್ಕಂಥವ್ರಿಗೆ. ದುಡ್ಡಿನ ಬಗ್ಗೆ ಯಾವತ್ತೂ ಕೂಡ ಜನತಾದಳ ಪಕ್ಷದ ನಮ್ಮ ಮುಖಂಡರುಗಳು, ನಮ್ಮ ವರಿಷ್ಠರು ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ. ನಾವು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು ಒಂದೇ ಒಂದು, ನಾವೆಲ್ಲರೂ ಕೋರ್ಕೊಳ್ತಕ್ಕಂಥದ್ದು, ಪಕ್ಷ ನಿಮ್ಮನ್ನು ಗುರುತಿಸಿ ಪಕ್ಷದ ಕಾರ್ಯಕರ್ತರ ದುಡಿಮೆ ಮೇಲೆ ನಾವೆಲ್ಲರೂ ಈ ಸ್ಥಾನದಲ್ಲಿ ಏನು ಬಂದು ನಿಂತಿದ್ದೇವೆ, ವಾಪಸ್ ನಮ್ಮ ಕಾರ್ಯಕರ್ತರಿಗೆ ನಾವು ಗೌರವವನ್ನು ಸಲ್ಲಿಸಬೇಕಾಗ್ತದೆ. ಆಗಲೇ ಪಕ್ಷ ಉಳಿಲಿಕ್ಕೆ ಸಾಧ್ಯ. ಇದನ್ನು ನಾನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಇವತ್ತು ಅಣ್ಣ ವಿಶೇಷವಾಗಿ ಇಲ್ಲ, ಸಮಯ ಭಾಳ ಟೈಮ್ ಆಗೋಗಿದೆ, 3:40. ಇನ್ನೂ ಮಾತಾಡುವಂತ ನೋಡಿ ಇವತ್ತು ಇದನ್ನ ನಾನು ಹೇಳೋದು, ಜನತಾದಳ ಪಕ್ಷದಲ್ಲಿ ಎಂಥ ಚಿಂದಂತ ಕಾರ್ಯಕರ್ತರಿದ್ದೀರಿ ಅಂದರೆ, ಬಂದು 3-4 ಗಂಟೆ 5 ಗಂಟೆ ಆಗಿರ್ಬೇಕು, ಬಹುಶಃ ನೀವು 11 ಗಂಟೆಗೆ ಸೇರಿದ್ದೀರಿ ಅಂತ ಮಂಜಣ್ಣ ಅವರು ಹೇಳ್ತಾ ಇದ್ರು. 11 ಗಂಟೆಗೆ ಇದು ಸನ್ಮಾನ್ಯ ಕುಮಾರಣ್ಣ ಅವರು ಪಂಚರತ್ನ ಯಾತ್ರೆ ಮಾಡಿದಾಗ ರಾತ್ರಿ 2 ಗಂಟೆ ಕೊನೆ ಸಭೆ ಮಾಡ್ತಾ ಇದ್ದಿದ್ದು ಕುಮಾರಣ್ಣ ಅವರು. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಕುಮಾರಣ್ಣ ಅವರು ಬತ್ತವ್ರೆ ಅಂದರೆ ಅದು ಯಾವುದೇ ಹಳ್ಳಿ ಆಗಿರಲಿ, ರಾಜ್ಯದಲ್ಲಿ ಯಾವುದೇ ಮೂಲೆ, ಯಾವುದೇ ತಾಲೂಕು, ಯಾವುದೇ ಜಿಲ್ಲೆ ಆಗಿರಲಿ, ಹೆಣ್ಣು ಮಕ್ಕಳುಗಳು ಕುಂತ್ಕೊಂಡು ಕುಮಾರಣ್ಣ ಅವ್ರ ಮಾತನ್ನು ಕೇಳ್ತಾ ಇದ್ರು. ಪಂಚರತ್ನ ಕಾರ್ಯಕ್ರಮದ ಸಂದರ್ಭದಲ್ಲಿ ರಾತ್ರಿ 2 ಗಂಟೆನಲ್ಲಿ ನಮ್ಮ ನಾಯಕರು ಬಂದವರೇ ಕುಮಾರಣ್ಣ ಅವರು. ಏನೋ ಸಮಾಜದಲ್ಲಿ ಒಂದು ಕ್ರಾಂತಿಕರವಾದಂಥ ಒಂದು ಬದಲಾವಣೆ ತಗೊಂಡು ಬರ್ತಾರೆ ಅಂತಕ್ಕಂಥ ವಿಶ್ವಾಸದಿಂದ ನೀವುಗಳು ಕೂರ್ತಾ ಇದ್ರಿ. ಇವತ್ತೇನಾದರೂ ದುಡ್ಡು ಕೊಟ್ಟು ಜನ ಕರ್ಕ ಬಂದರೆ 1 ಗಂಟೆಗೆ 500 ರೂಪಾಯಿ, 2 ಗಂಟೆಗೆ 1000 ರೂಪಾಯಿ ಫೋಟೋ, ಯಾರು ಉಳಿಯೋದಿಲ್ಲ ನೋಡಿ. ಇವತ್ತು ಈ ಬಹುಶಃ ಈಗ ನಿಮ್ಗೆ ಹಾಲು ಕರಿಯೋ ಸಮಯ, ಹಳ್ಳಿಗಳಲ್ಲಿ ತಲೆ ಮೇಲೆ ತಲೆ ಬಿದ್ದರು ಹಾಲು ಕರಿಬೇಕಾರೆ, ಹಾಲು ಹಾಕಕ್ಕೆ ಹೋಗ್ಬೇಕಾರೆ ಯಾರೂ ಕೂಡ ಇರಲಿಕ್ಕಿಲ್ಲ. ನಾವು ನೋಡಿದ್ದೀವಿ ಇದೆಲ್ಲ. ನಮ್ಮ ಮಂಡ್ಯದಲ್ಲಿ, ನಮ್ಮ ಚನ್ನಪಟ್ಟಣದಲ್ಲಿ ಇಲ್ಲೆಲ್ಲ ಅತಿ ಹೆಚ್ಚು ಹಾಲು ಉತ್ಪಾದಕರಿದ್ದೀರಿ.
ಆದರೂ ಕೂಡ ನಮ್ಮನ್ನು ಇಷ್ಟು ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಾ ಅಂದರೆ ನಾವು ನಿಮಗೆ ಯಾವ ರೀತಿ ಆ ಒಂದು ಧನ್ಯವಾದ ಸಲ್ಲಿಸಬೇಕು ನಮ್ಗೆ ಅರ್ಥ ಆಗ್ಲಿಕ್ಕಿಲ್ಲಣ್ಣ. ಆದರೆ ಒಂದು ಮಾತನ್ನು ಹೇಳ್ತೇನೆ, ನಿಮ್ಮೆಲ್ಲರ ವಿಶ್ವಾಸವನ್ನು ಉಳಿಸ್ಕೊಳ್ತೇವೆ. ರೈತರ ಪಕ್ಷ ಆಗಿ ಜನತಾದಳ ಪಕ್ಷ ಏನು ಸ್ಥಾಪನೆ ಆಗಿದೆ, ನಮ್ಮ ಕೊನೆ ಉಸಿರಿರೋವರೆಗೂ ರೈತರ ಪರವಾಗಿ ಹೋರಾಡ್ತೇವೆ, ರೈತರ ಪರವಾಗಿ ಬದುಕ್ತೇವೆ. ರೈತರು ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗ್ತಕ್ಕಂಥ ಒಂದು ವಾತಾವರಣವನ್ನು ಮುಂದಿನ ದಿನಗಳಲ್ಲಿ ಅವರನ್ನು ಸ್ವಾವಲಂಬಿಗಳಾಗಿ ಮಾಡಿ ಸನ್ಮಾನ್ಯ ಕುಮಾರಣ್ಣ ಅವರು ಹಲವಾರು ಕಾರ್ಯಕ್ರಮಗಳನ್ನ ಅವರ ತಲೆನಲ್ಲಿ ಈಗಾಗಲೇ ಚಿಂತನೆಯನ್ನು ಇಟ್ಕೊಂಡಿದ್ದಾರೆ. ಭಾಳ ಜನ ಕನಸಿರ್ಬೋದು, ಕುಮಾರಣ್ಣ ಕೇಂದ್ರಕ್ಕೆ ಹೋಗ್ಬಿಟ್ಟವ್ರೆ ಅಂತ. ಈಗ ರಾಜ್ಯದಲ್ಲಿ ನಾನು ಎಲ್ಲೇ ಪ್ರವಾಸ ಮಾಡಿದ್ರು ಜನ ಒಂದೇ ಮಾತು ಹೇಳ್ತಾರೆ, ಕುಮಾರಣ್ಣ ಅವ್ರು ಕೇಂದ್ರಕ್ಕೆ ಹೋಗಿರ್ಬೋದು, ಆದರೆ ನಮ್ಮ ರಾಜ್ಯಕ್ಕೆ ಅಂಥ ಒಬ್ಬ ನಾಯಕನ ಅನಿವಾರ್ಯತೆ ಇದೆ. ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥದ್ದು ಇದು ನಮ್ಮ ಪಕ್ಷದ ಕಾರ್ಯಕರ್ತರ ಬಯಕೆ ಅಷ್ಟೇ ಅಲ್ಲ, ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಆ ಚರ್ಚೆನ ಮಾಡ್ತಾರೆ. ಇಲ್ಲಿ ತುಂಬ ಜನ ಹೆಣ್ಮಕ್ಳಿದ್ದೀರಿ ತಾಯಿ, ಕೊನೆದಾಗ ಒಂದೆರಡು ಮಾತು ಹೇಳಿ ಹೆಣ್ಮಕ್ಳಿಗೆ ಮುಕ್ತಾಯ ಮಾಡ್ತೇನೆ. ಇತ್ತೀಚೆಗೆ ನಾನು ಮಾನವಿಗೆ ಹೋಗಿದ್ದೆ, ರಾಯಚೂರು. ಆ ರಾಯಚೂರಿಗೆ ಹೋದಂಥ ಸಂದರ್ಭದಲ್ಲಿ ಭಾಷಣ ಮಾಡಬೇಕಾದ್ರೆ ಒಂದು ಹೆಣ್ಣು ಮಗಳು ಒಂದು ಪತ್ರವನ್ನು ಬರೆದಿತ್ತು ಕುಮಾರಣ್ಣನಿಗೆ. 2005ರಲ್ಲಿ ಆ ಹೆಣ್ಣು ಮಗಳು ಜನಿಸಿರ್ತಕ್ಕಂಥದ್ದು. ಈಗ ಆ ಹೆಣ್ಣು ಮಗಳಿಗೆ 20 ವರ್ಷ. ಕುಮಾರಣ್ಣವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ರು. ಅದು ಸನ್ಮಾನ್ಯ ಕುಮಾರಣ್ಣವರು ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ. ಬಹುಶಃ ಪಂಚರತ್ನ ಕಾರ್ಯಕ್ರಮದ ಸಂದರ್ಭದಲ್ಲಿ ಇಂಥ ಹಾರ ಕುಮಾರಣ್ಣನಿಗೆ ಸಲ್ಲಿಸಿಲ್ಲ ಅಂತಕ್ಕಂಥದ್ದಿಲ್ಲ. ಗಿನ್ನಿಸ್ ದಾಖಲೆಯನ್ನು ಮುರಿದಿದ್ದೀರಿ ರಾಜ್ಯದ ಜನತೆ. ಆ ರೀತಿ ಅಷ್ಟು ನಮಗೆ ಪ್ರೀತಿಯನ್ನು ಕೊಟ್ಟಿದ್ದೀರಿ. ಬಹುಶಃ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ KR ಪೇಟೆ ಅತ್ಯಂತ ಅಚ್ಚುಮೆಚ್ಚಿನ ಕ್ಷೇತ್ರ. ಬಹಳ ನಿಮ್ಮನ್ನ ದೇವೇಗೌಡರು ಸಾಹೇಬರು ಹೃದಯದಲ್ಲಿ ತುಂಬ ಪ್ರೀತಿ ಮಾಡ್ತಾರೆ. ಅದೇ ರೀತಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಹೃದಯದಲ್ಲಿ ನೀವೊಂದು ಸ್ಥಾನ ಕೊಟ್ಟಿದ್ದೀರಿ.